ನಾ ಬಯಸಿದ ಬೇಲೂರ ಶಿಲಾಬಾಲಕೆಯಂತಿರುವ ಕಾವೇರಿಯ ದೇಹ ಸುಖ ಸವಿಯಲು ನನ್ನ ಪ್ರಯತ್ನ ಮೀರಿ ಹೊಂಚು ಹಾಕಿದ್ದೆ. ಆದರೆ ಆ ಭದ್ರ, ಲೇ ಭದ್ರ, ನಾನು ಅಂದದ ಹರಗಿರಿಯ ಹೂ ಬಯಸಿದ್ದೆ. ಆದರೆ ಮುಳ್ಳಾಗಿ ಮಧ್ಯ ಪ್ರವೇಶಿಸಿದ ಆ ವೀರಭದ್ರ, ಆ ವೀರಭದ್ರನಿಗೊಂದು ದಾರಿ ತೋರಿಸಲೇಬೇಕು. ಅವನು ಏನು ಗಾಡಿ ತಗೊಂಡ್ ಬಿಳಾಕತ್ತಾವು, ಏನು ರೋಡ್ ಹಿಡ್ದ ಹೋಗ್ತಾವು, ಹೋಗಿ ಅಲ್ಲಿ ಸೈಡ್ನ್ಯಾಗ ಹಿಡಿತಾವ, ಏನು ಹಟ್ಟಿಳದಾಗ ಬೀಳ್ತಾವ, ಅಲ್ಲಿ ಮುಂದೆ ಹೋಗಿ ಇದ್ರಾಗ ಬೀಳ್ತಾವ, ಏನು ಅವ್ನು ಎಬಿಸ್ಕೊಂಡು ಹೋಗಿದಂತ ಆಂಬುಲೆನ್ಸ್ ಕರ್ಸೋದಂತ ಹಾಕೋದಂತ. ಚೇ 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 ಪೇಪರ್ದಾಗ ಬರ್ರಿ ಅವ ಬರತಾವ್ರಿ. ಈಗ ಏನಾರೇ ನಮ್ಮ ದನ್ಯಾರ್ದೇನಾರೇ ಬಂದತ್ತೇನು ನೋಡೋನು ಪೇಪರ್ದಾಗ. ಬೆಂಗಳೂರಿನಲ್ಲಿ ಮೆಜೆಸ್ಟಿಕ್ ಅಡ್ಡ ರಸ್ತೆಯಲ್ಲಿ ಕೊಲೆಯಾದ ಸ್ಥಿತಿಯಲ್ಲಿ ಶವ ಕಾಣಿಸಿಕೊಂಡಿದೆ ಅಂತ. ಯಾರು ಕಂಡದಪ್ಪ? ನಿಮಗ್ ಪೇಪರ್ದಾಗ ಕಂಡತ್ತೇನ? ಅದ ಕರ್ಕರಿ ಆಗೈತೆ ಅನ್ನೋದ ತಡಿ. ಕೊಲೆಗೆ ಕಾರಣ ಯಾರ ಎಂದು ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ. ನೋಡ, ಕೊಲೆ ಆಗೈತೆ ಅಲ್ಲಿ, ತನಿಖೆ ಇನ್ನೂ ಮಾಡತ್ತಾರಂತ. ಅವ್ರು ಯಾರು ಅನ್ನೋದು ಗೊತ್ತಿಲ್ಲ. ಬೆಂಗಳೂರು ಹಣೆ ಬರನ ಇದ ಆತ್ರಿ. ಹುಬ್ಬಳ್ಳಿ ಧಾರವಾಡ ಅವಳಿ ಸರಗಳ್ಳತನ ಮಾಡಿಕೊಂಡಿದ್ದಾರೆ. ಚೇ 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 ಎಂಡ್ರ ಗುಳದಾಳಿನೂ ಹರ್ಕೊಂಡು ಹೊಂಟಿದ್ದಾರೆ. ಏನ್ ಮಾಡ್ತಿ? ಬಾಳೆ ಅಂತದ್ ಬಂತ್ರಿದ. ಅಲ್ಲೇ ನಮ್ ದನಿಯಾರ್ ಫೋಟೋ ಬಂದತ್ತಲ್ವ ಯಪ್ಪ, ಅಯ್ಯೋ ಚಂದ ಬಂದತ್ತಪ್ಪ. ಏ ಬಾಯ್ರಿ, ಇಲ್ಲಿ ನೋಡಿ ನಮ್ಮ ದನಿಯಾರ ಫೋಟೋ. ಕರ್ನಾಟಕ ರಾಜ್ಯ ಕೃಷಿ ಸಚಿವರಿಗೆ ಶ್ರೀಮಾನ್ಯ ಧನರಾಜ್ಯರವರೇ ಪ್ರಮಾಣ ವಚನ ಸ್ವೀಕರಿಸಿದರು. ವಾ, ಏನ್ ನಮ್ ದನಿಯಾರ್ದ ಹವಾ. ಅವರಿಗೆ ಅಭಿನಂದನೆಗಳು. कभी भी नहीं आया। ಧನ್ರಾಜ್ ಅಂದರೆ ನಾನು, ನಾನು ಅಂದ್ರೆ ಧನ್ರಾಜ್. ಇನ್ನು ನನಗೆ ಯಾರು ಸರಿಸಮ? ಧರ್ಮ ರತ್ನಾಕರ, ಆಪತ್ ಬಾಂಧವ, ಹಲವಾರು ಬಿರುದುಗಳೊಂದಿಗೆ ಈ ರಾಜ್ಯದ ಕೃಷಿ ಸಚಿವ ಸ್ಥಾನ. ಇನ್ನೇನು ಈ ರಾಜ್ಯದ ಮುಖ್ಯಮಂತ್ರಿ ಆಗಲು ಒಂದೇ ಮೆಟ್ಟಿಲು ಬಾಕಿ ಇರುವುದು ಈ ಧನ್ರಾಜನಿಗೆ. ಸರ್ಕಾರ ಗಣಿಗಾರಿಕೆ ಕಂಪನಿ ನಡೆಸಲು ಸರ್ಕಾರವೇ ಅನುಮತಿ ಕೊಟ್ಟಿದೆ ಅಂದ ಮೇಲೆ ದಿನಕ್ಕೆ 100 ಕೋಟಿ ರೂಪಾಯಿ ಗಳಿಸುವ ಬಂಪರ್ ಆಫರ್ ನನ್ನದಾಗಿದೆ.
ಅಕ್ರಮವೋ ಸಕ್ರಮವೋ ಅವರವರ ಹಣೆಯವರ. ಲೇ ವೀರಭದ್ರ, ನನಗೆ ಎದುರಾಗಿ ನಿಂತಿರುವೆಯಲ್ಲ, ನಿನ್ನನ್ನು ನಿರ್ನಾಮ ಮಾಡುವುದೇ ನನ್ನ ಗುರಿ. ರಾಜ್ಯದ ಕೃಷಿ ಸಚಿವರಾಗಿ ಆಯ್ಕೆಯಾಗಿದ್ದಕ್ಕೆ ಅಭಿನಂದನೆಗಳು ದಣಿಗಳೇ, ನಿಮಗೆ ಅಭಿನಂದನೆಗಳು. ಥ್ಯಾಂಕ್ ಯು ಸುಂದರರಾಜ್, ಥ್ಯಾಂಕ್ ಯು. ಇದೇ ಸಂತೋಷದ ಸಮಯದಲ್ಲಿ ನಿನಗೊಂದು ಗಿಫ್ಟ್ ಕೊಡಬೇಕೆಂದು ಯೋಚನೆ ಮಾಡಿದ್ದೇನೆ. ಏನದು ಸರ್? ನೋಡು ಸುಂದರ್, ಗಣಿಗಾರಿಕೆ ಕಂಪನಿ ನಡೆಸಲು ಸರ್ಕಾರದಿಂದ ಅನುಮತಿ ಸಿಕ್ಕಿದೆ. ಆ ಕಂಪನಿಯನ್ನು ನಿನ್ನ ಹೆಸರಿಗೆ ಸ್ಥಾಪಿಸಬೇಕೆಂದು ಯೋಚನೆ ಮಾಡಿದ್ದೇನೆ. ಅದಕ್ಕೆ ಬೇಕಾಗುವ 100 ಎಕರೆ ಜಮೀನು ನೀನೇ ರೆಡಿ ಮಾಡಿಕೊಳ್ಳಬೇಕು. ನನ್ನ ಹೆಸರಿಗೆ ಮಾಡಿಕೊಂಡರೆ ಮುಂದೆ ಅದೇ ರಾಜಕೀಯದಲ್ಲಿ ನನಗೆ ಮುಳುವಾಗಬಹುದು. ಅದಕ್ಕೆ ರೈತರು ಏನಾದರೂ ವಿರೋಧ ಮಾಡಿದರೆ ಏನು ಮಾಡುವುದು ಸರ್? ಏನು ಮಾಡುತ್ತಿ ಬಿಡುತ್ತಿ ಎಂಬುದು ನನಗೆ ಗೊತ್ತಿಲ್ಲ. ಜೀವನದಲ್ಲಿ ಮುಂದೆ ಬರಬೇಕೆಂದರೆ ಏನು ಬೇಕಾದರೂ ಮಾಡಲು ಸಿದ್ಧನಿರಬೇಕು. ಓಕೆ? ಆಯ್ತು ಸರ್. ನೀವು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ ಅದು ನನ್ನ ಅದೃಷ್ಟ ಅನ್ಕೋತೀನಿ. ಈ ನಾಡಿಗೆ ನಾಡೇ ಉರಿದು ಹೋಗಲಿ, ರಕ್ತದ ಕಾಲುವೆ ಹರಿದರೂ ಸರಿ, ನಾನು ಆ ಕೆಲಸ ಮಾಡಿಯೇ ತೀರುತ್ತೇನೆ. ಶಬಾಷ್ ಸುಂದರ್, ಶಬಾಷ್. ನಮಗಿನ್ನು ವಿರೋಧವಾಗಿ ನಿಲ್ಲುವರು ಯಾರು ಈ ನಾಡಿನಲ್ಲಿ? ಈ ನಾಡಿಗೆ ನಾನೇ ಸರ್ವಾಧಿಕಾರಿ. ವಿರೋಧಿಗಳು ಯಾರು ಇಲ್ಲವೆಂದು ಅನ್ನಬೇಡಿ ಸರ್. ನೀವೊಂದು ತಪ್ಪು ಮಾಡಿದ್ದೀರಿ. ಏನು? ನನ್ನಿಂದ ತಪ್ಪಾಗಿದೆ? ಅದ್ಯಾವ ತಪ್ಪು ಸುಂದರರಾಜ್? ಯಾವ ಆಧಾರವಿಲ್ಲದೆ ಆ ವೀರಭದ್ರನಿಗೆ 20 ಎಕರೆ ಜಮೀನು ಬಿಟ್ಟು ಕೊಟ್ಟಿದ್ದೀರಲ್ಲ, ಅದೊಂದೇ ಮಾಡಿರೋ ದೊಡ್ಡ ತಪ್ಪು. ಈಗ ಅವನು ಕೂಲಿಕಾರನಲ್ಲ, ಊರಿನ ರೈತರನ್ನೆಲ್ಲ ಒಗ್ಗೂಡಿಸಿ ರೈತರ ಮುಖಂಡನಾಗಿ ಏನಿಲ್ಲದೆ ಹಾರಾಡುವ ಅವನು ರೈತರ ಬೆಂಬಲ ಸಿಕ್ಕ ಮೇಲೆ ಸುಮ್ಮನೆ ಇರ್ತಾನ? ಇದಕ್ಕೆ ಹೆದರುವೆಯ ಸುಂದರ್? ನಾನೊಬ್ಬ ಕ್ರಿಮಿನಲ್ ರಾಜಕಾರಣಿ ಅನ್ನೋದನ್ನು ಮರೆಯಬೇಡ. ನಾನು ಅವನಿಗೆ ಬಿಟ್ಟು ಕೊಟ್ಟಿರುವ 20 ಎಕರೆ ಜಮೀನಿನ ಮೇಲೆ 1 ಕೋಟಿ ರೂಪಾಯಿ ಸಾಲ ಮಾಡಿರುವೆ. ಮೊದಲು ಆ ಸಾಲ ತೀರಿಸಿ ಅವನು ರೈತನಾಗಲಿ, ಆಮೇಲೆ ನೋಡಿದರಾಯ್ತು. ಆ ಜಮೀನು ಅವನ ಹೆಸರಿಗೆ ಆಗಿದೆ, ಆದರೆ ಅದರ ಮೇಲೆ ಸಾಲ ಹೇಗೆ ಮಾಡಿದ್ರಿ ಸರ್? ನೋಡು ಸುಂದರ್, ನಾನು ಅವನಿಗೆ ಬಿಟ್ಟು ಕೊಟ್ಟು ಜಮೀನು ಅವನ ಹೆಸರಿಗೆ ಆಗಬೇಕೆಂದರೆ ರೆಕಾರ್ಡ್ ಆಫೀಸಿನಲ್ಲಿ 1 ತಿಂಗಳ ಕಾಲ ಅವಕಾಶ ಬೇಕು. ಆದರೆ ಅದೇ ಜಮೀನಿನ ಮೇಲೆ ನಾನು ಸಾಲ ಮಾಡಲು ಒಂದೇ 1 ದಿನ ಸಾಕು. ಮಾಲೀಕರೇ, ಈ ನಮ್ಮ ನಗು ಹೀಗೆ ಸದಾಕಾಲ ಇರಬೇಕು. ಆ ವೀರಭದ್ರ ನಮ್ಮ ಶುಗರ್ ಫ್ಯಾಕ್ಟರಿಯ ಮುಂದೆನೆ ಎಲ್ಲರನ್ನು ಸೇರಿಸಿಕೊಂಡು ಧರಣಿ ಮಾಡುತ್ತಿದ್ದಾನೆ. ಸಾಹುಕಾರರೇ, ಧರಣಿ ಮಾಡುತ್ತಿದ್ದಾನೆ. ಅವನು ಏನು ಬೇಕಾದರೂ ಮಾಡಲಿ, ತಲೆ ಕೆಡಿಸಿಕೊಳ್ಳಬೇಡ. ಮೊದಲು ನಿನ್ನ ಕೆಲಸ ಮಾಡು. ಆಯ್ತು ಮಾಲೀಕರೇ, ನಾನಿನ್ನು ಬರ್ತೇನೆ. ನಮಸ್ಕಾರ ಮಾನ್ಯ ಕೃಷಿ ಸಚಿವರಿಗೆ. ನಮಸ್ಕಾರ. ಬನ್ನಿ ವೀರಭದ್ರನವರೇ, ನನ್ನಿಂದ ಏನಾಗಬೇಕಾಗಿತ್ತು? ನಾನು ರೈತ ಸಂಘದ ಮುಖಂಡನಾಗಿ ತಮ್ಮ ಮುಂದೆ ಕೆಲವು ರೈತರ ಬೇಡಿಕೆಗಳನ್ನು ತಿಳಿಸಲು ಬಂದಿದ್ದೇನೆ. ಮುರಾರಿ, ರೈತ ಸಂಘದ ಅಧ್ಯಕ್ಷರು ರೈತರ ಬೇಡಿಕೆಗಳನ್ನು ತಂದಿದ್ದಾರೆ, ಅವೇನೆಂದು ನೋಡು. ಬಂದಿರಿಪ್ಪ. ಶ್ರೀಮಾನ್ಯ ಕೃಷಿ ಸಚಿವರಿಗೆ ತಿಳಿಯಪಡಿಸುವುದೇನೆಂದರೆ, ನಿಮ್ಮ ಸಕ್ಕರೆ ಕಾರ್ಖಾನೆಯಲ್ಲಿ ಬಾಕಿ ಇರಿಸಿಕೊಂಡಿರೋ ಕಬ್ಬಿನ ಬಿಲ್ಲನ್ನು
1 ವಾರದೊಳಗಾಗಿ ಪಾವತಿಸಬೇಕೆಂದು ವಿನಂತಿಸುತ್ತೇವೆ. ನಿಮ್ಮ ಕಾರ್ಖಾನೆ ಆರಂಭ ಆಗುವುದರೊಳಗಾಗಿ ಪ್ರತಿಭಟನೆಗೆ ಕ್ಯಾಟನ್ನ ನಿಗದಿಪಡಿಸಿ ಆರಂಭಿಸ ಕೇಂದ್ರ ವಿನಂತಿಸುತ್ತದೆ. ಒಂದು ವೇಳೆ ತಪ್ಪಿದ್ದಲ್ಲಿ ಉಗ್ರವಾದ ಹೋರಾಟ ಮಾಡುತ್ತೇವೆ ಎಂದು ಈ ಮೂಲಕ ತಿಳಿಯಪಡಿಸುತ್ತೇವೆ. ನೋಡು ವೀರಭದ್ರ, ರೈತರ ಬಿಲ್ ಬಾಕಿ ಬಗ್ಗೆ 1 ವಾರದೊಳಗಾಗಿ ನಿರ್ಣಯ ತೆಗೆದುಕೊಳ್ಳುತ್ತೇನೆ. ಮತ್ತೇನಾದರೂ ಸಮಸ್ಯೆ ಇದ್ದರೆ ಹೇಳು, ಬಗೆಹರಿಸುತ್ತೇನೆ. ವೈಯಕ್ತಿಕವಾಗಿ ನನಗೇನು ಬೇಕಾಗಿಲ್ಲ ಸಾಹೇಬ್ರೆ. ರೈತರ ಸಮಸ್ಯೆಗಳು ಸಾವಿರ ಇವೆ. ಅವುಗಳಲ್ಲಿ ಕೆಲವನ್ನಾದರೂ ಬಗೆಹರಿಸಿರಿ. 3 ವರ್ಷಗಳಿಂದ ಮಳೆಗಾಲ ಬಾರದೆ ಬರಗಾಲದ ಭೀಕರತೆಯಿಂದಾಗಿ ರೈತರು ಅಲ್ಲಲ್ಲಿ ಆತ್ಮಹತ್ಯೆಗಳನ್ನು ಮಾಡಿಕೊಳ್ಳುತ್ತಿದ್ದಾರೆ. ಅಂತ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಬಡ ಕುಟುಂಬಗಳಿಗೆ ಅವರ ಸಾಲಗಳನ್ನ ಸಾಲ ಮನ್ನಾ ಮಾಡಬೇಕು. ಅಷ್ಟೇ ಅಲ್ಲ, ಕಳಪೆ ಮಟ್ಟದ ಬೀಜ ಗೊಬ್ಬರಗಳು ಮಾರಾಟವಾಗುತ್ತಿರುವೆ. ಅಂತ ಬೀಜ ಗೊಬ್ಬರಗಳಲ್ಲಿ ಕಲ್ಲಿನ ಪುಡಿ ಹಾಗೂ ಉಸುಕಿನಿಂದ ಕೂಡಿದ ಮಿಶ್ರಣ ಗೊಬ್ಬರಗಳು ಮಾರಾಟವಾಗ್ತಾ ಇವೆ. ಅಂತ ಕಂಪನಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಈಗ ಪೂರೈಕೆಯಾಗುತ್ತಿರುವ ವಿದ್ಯುತ್ ಸರಿಯಾಗಿ ಪೂರೈಕೆ ಆಗ್ತಾ ಇಲ್ಲ. ಸರಿಯಾದ ಪ್ರಮಾಣದಲ್ಲಿ ರೈತರಿಗೆ ಹಗಲಿ ಹಾಗೂ ರಾತ್ರಿಗಳ ಕಾಲದಲ್ಲಿ 6 ತಾಸುಗಳ ಮುಖಾಂತರ ಕರೆಂಟ್ ಸಪ್ಲೈ ಮಾಡಬೇಕು. ಅಷ್ಟೇ ಅಲ್ಲ, ಎಲ್ಲ ರೈತರ ಬೇಡಿಕೆಗಳನ್ನ ಆದಷ್ಟು ಬೇಗನೆ ಈಡೇರಿಸಿ ಎಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಆಯ್ತು ವೀರಭದ್ರ, ಈ ಎಲ್ಲ ವಿಷಯಗಳ ಬಗ್ಗೆ ಮುಂದಿನ ಅಧಿವೇಶನದಲ್ಲಿ ಚರ್ಚೆ ಮಾಡುತ್ತೇನೆ. ಆಯ್ತು, ನಾನಿನ್ನು ಬರ್ತೀನಿ ಸಾಹೇಬ್ರೆ. ಜಾರೇ ಕುತ್ತೆ ಜಾ, ನನಗೆ ನೀತಿ ಪಾಠಲು ಹೇಳಲು ಬಂದಿದ್ದಾನೆ ಮೂರ್ಖ. ನನ್ನನ್ನು ಆಟ ಆಡಿಸಲು ಬಂದಿರುವೆ ಆ ಮೂರ್ಖ. ನಿನ್ನ ಆಟ ನನ್ನ ಮುಂದೆ ನಡೆಯಲಾರದು. ನಾನು ಯಾರೆಂಬುದನ್ನು ನನ್ನನ್ನು ಕೆಣಕಿ ನೋಡಿದಾಗಲೇ ಗೊತ್ತಾಗುವುದು ನಾನೊಂದು ಕಾಳಿಂಗ ಸರ್ಪವೆಂದು. ಮುರಾರಿ, ಆ ವೀರಭದ್ರ ಕೊಟ್ಟು ಹೋಗಿರುವ ರೈತರ ಬೇಡಿಕೆಗಳನ್ನು ತೆಗೆದುಕೊಂಡು ಬಾ. ತಗೊಳ್ರಿ ದುನಿಯಾರ, ಬಡು ಮನುಷ್ಯ ಅಂತ ಏನ್ ಮಾಡ್ತಾನು ವೀರಭದ್ರ, ರೈತರ ಬೇಡಿಕೆಗಳಿವೆ ಏನು? ಇದಕ್ಕೆ ನನ್ನ ಉತ್ತರ ಇದೆ. ಅಪ್ಪಾಜಿ. ಏನಮ್ಮ ಕಾವೇರಿ, ಇವನ್ಯಾರು? ಅಪ್ಪಾಜಿ, ಇದೀಗ ನಮ್ಮ ಮನೆಗೆ ಬಂದು ಹೋದ್ರಲ್ಲ ವೀರಭದ್ರ, ಅವರ ತಮ್ಮ ಸತೀಶ್ ಅಂತ, ಇದೇ ತಾಲೂಕಿನಲ್ಲಿ ಸರ್ಕಾರಿ ಇಂಜಿನಿಯರ್ ಆಗಿದ್ದಾರೆ. ನಮಸ್ಕಾರ ಸರ್. ಸತೀಶ, ನನ್ನಿಂದ ಏನಾದರೂ ಸಹಾಯವಾಗಬೇಕಿತ್ತೆ? ಅಪ್ಪಾಜಿ, ನಾನು ಇವರನ್ನು ಮನಸಾರೆ ಪ್ರೀತಿಸ್ತಾ ಇದ್ದೇನೆ, ನನಗೆ ಆಶೀರ್ವಾದ ಮಾಡಿ ನೀವು. ಕಾವೇರಿ, ಏನು ಹೇಳುತ್ತಿರುವೆ? ಮೊನ್ನೆ ಆದ ವಿಚಾರ ನೆನಪಿದೆ ತಾನೆ? ಖಂಡಿತ ನೆನಪಿದೆ. ಅದು ಆತುರದ ನಿರ್ಧಾರ, ಇದು ಆಲೋಚನೆಯ ನಿರ್ಧಾರ. ಏನೋ ಸತೀಶ, ಕಾವೇರಿ ಹೇಳುತ್ತಿರುವುದು ನಿಜವೇ? ಹೌದು ಸರ್. ನೋಡು ಸತೀಶ, ನಾನು ಹೇಳಿದಾಗೆ ಕೇಳಿದರೆ ನಾನು ನಿಮ್ಮ ಪ್ರೀತಿಗೆ ಅಡ್ಡ ಬರುವುದಿಲ್ಲ. ಏನಂತೀಯ? ಆಗ್ಲಿ ಸರ್. ಅದು ವೃತ್ತಿಯಲ್ಲ ಅಥವಾ ವೃತ್ತಿಯಲ್ಲಿ ಹೇಳಬೇಕಾ ಅಥವಾ ಸ್ವತಂತ್ರವಾಗಿ ಹೇಳಬೇಕಾ? ಯಾವುದರಲ್ಲೆಂದು ತಿಳಿಸಿ ಹೇಳಲಾಗುವುದು. ಒಟ್ಟಿನಲ್ಲಿ ನೀ ನನಗೆ ವಿರೋಧವಾಗಿ ನಿಲ್ಲಬಾರದು. ಇದೇ ನನ್ನ ಕಂಡೀಷನ್. ಆಗ್ಲಿ ಸರ್. ಶ್ರೀಮಂತರಾದ ನಿಮ್ಮ ಮಾತಿಗೆ ನಾನು ಎಂದು ಅಡ್ಡ ಬರುವುದಿಲ್ಲ. ವೆರಿ ಗುಡ್. ಅಪ್ಪಾಜಿ, ಬಾಯಿಲಿ ಹೇಳಮ್ಮ. ನೀನು ಹೇಳಿದ ಮೇಲೆ ಮುಗಿಯಿತಮ್ಮ. ನಾಳೆ ಏಕೆ, ಇವತ್ತೇ ಮಾಡಿ ಮುಗಿಸುವೆ. ನೀವು ಒಳಗಡೆ ಹೋಗಿ ರೆಡಿ ಆಗಿ. ಹಲೋ ಸರ್. ಬನ್ನಿ ಇನ್ಸ್ಪೆಕ್ಟರ್. ಈ
ರಾಜ್ಯದ ಕೃಷಿ ಮಂತ್ರಿಯಾಗಿ ಆಯ್ಕೆಯಾಗಿದ್ದಕ್ಕೆ ಅಭಿನಂದನೆಗಳು ಸರ್. ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ಇದೇ ಸಂತೋಷದ ಸಮಯದಲ್ಲಿ ನಿಮಗೊಂದು ಪಾರ್ಟಿ ಕೊಡುತ್ತೇನೆ. ಅದಕ್ಕೂ ಮುಂಚೆ ನಿಮ್ಮ ಸಮ್ಮುಖದಲ್ಲಿ ಕಾವೇರಿ ಮದುವೆ ಮಾಡಿ ಮುಗಿಸಬೇಕೆಂದು ಆಲೋಚನೆ ಮಾಡಿದ್ದೇನೆ. ಓಕೆ ಸರ್. ಮುರಾರಿ, ಮುರಾರಿ, ಊರಿಯಪ್ಪ ಹೇಳ್ರಿ ಇದನ್ಯಾರ ಕಂಬಾರ. ಮುರಾರಿ, ಮುರಾರಿ, ಕಾವೇರಿಯನ್ನು ಕರೆದುಕೊಂಡು ಬಾ. ಮುರಾರಿ, ಅವರಿಬ್ಬರಿಗೆ ಹಾರ ಕೊಡು. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯ ಸರ್ವದಾ. ತಾರಾವಳಂತು ದೇವ, ಚಂದ್ರವಳಂತು ದೇವ, ನಿತ್ಯವಳಂತು ದೇವ, ದೇವವಳಂತು ದೇವ. ಜೈ ನಮ ಪಾರ್ವತಿ ಶಿವ, ಹರ ಹರ ಮಹಾದೇವ. ಅಪ್ಪಾಜಿ ನಮ್ಗೆ ಆಶೀರ್ವಾದ ಮಾಡಿ. ಅಂತೇಳಿ 100 ಕಾಲ ಸಂತೋಷವಾಗಿ ಬಾಳಿ. ಮ್ಯಾನೇಜರ್ ಸಾಹೇಬ್ರೆ, ನಮಸ್ಕಾರ. ನನ್ನಿಂದ ಏನಾಗಬೇಕಾಗಿತ್ತು? ಸಾಹೇಬ್ರೆ, ನಿಮ್ಮ ಫ್ಯಾಕ್ಟರಿ ಕಬ್ಬು ಕಳಿಸಿ 8 ತಿಂಗಳಾಯ್ತು, ಇನ್ನು ಬಿಲ್ಲು ಬಂದಿಲ್ಲ. ಫ್ಯಾಕ್ಟ್ರಿಗೆ ಹೋಗಿ ಕೇಳಿದರೆ ಮ್ಯಾನೇಜರ್ನನ್ನು ಕೇಳಿ ಅನ್ನುತ್ತಾರೆ. ಆದ ಕಾರಣ ನಮ್ಮ ಮನೆಯಲ್ಲಿ ನಮ್ಮ ತಾಯಿಯವರಿಗೆ ಹುಷಾರಿಲ್ಲ. ಆದ ಕಾರಣ ಬಿಲ್ ಪಾಸ್ ಮಾಡಿಕೊಡಿ. ಬರೀ 2 ಲಕ್ಷ ಹೊಂದಿಸಲು ಆಗದಿದ್ದರೆ ನೀನ್ ಯಾಕೋ ಬದುಕಿರಬೇಕು? ಬಿಲ್ ಬಾಕಿ ಇರೋದು ನಿನ್ನೊಬ್ಬನದೇ ಅಲ್ಲ, ಸಾವಿರಾರು ಮಂದಿಯ ಬಿಲ್ ನಿಂತಿವೆ. ಅವರಿಗಿಲ್ಲದ ಅವಸರ ನಿನಗ್ಯಾಕೋ? ನೋಡಿ ಸಾಹೇಬ್ರೆ, ನಾನೊಬ್ಬ ಬಡ ರೈತ, ನನಗ ಹಣದ ಅವಶ್ಯಕತೆ ಇದೆ. ಆದ್ದರಿಂದ ನಿಮ್ಮ ಹತ್ತಿರ ಬಂದಿದ್ದೆ, ದಯವಿಟ್ಟು ಬಿಲ್ ಪಾಸ್ ಮಾಡಿಕೊಡಿ. ಕೊಡದಿದ್ದರೆ ಏನು ಮಾಡುವೆಯೋ? ಮ್ಯಾನೇಜರ್ ಬಾಯಿ ಬಿಗಿ ಹಿಡಿದು ಮಾತನಾಡು. ರೈತರಂದ್ರ ಮಾತ್ರಕ್ಕೆ ಎಲ್ಲರೂ ಶ್ರೀಮಂತರಾಗಿರ್ತಾರೆ ಎಂಬ ಭಾವನೆ ನಿಮಗಿದ್ದಂತೆ ಕಾಣುತ್ತದೆ. ನೋಡಿ, ನನಗೆ ಹಣದ ಅವಶ್ಯಕತೆ ಇದೆ, ದಯವಿಟ್ಟು ಬಿಲ್ ಪಾಸ್ ಮಾಡಿ. ಎಚ್ಚರ, ನನಗೆ ಎಚ್ಚರ ಹೇಳುವೆಯಾ ಮಗನೇ? ಲೇ ಕಾಳ ಭೈರವ್, ಇವನನ್ನು ಕಂಬಕ್ಕೆ ಕಟ್ಟಿ ಹಾಕರ್ಲಿ. ಏನೋ ಮಗನೇ, ನನಗೆ ಎಚ್ಚರಿಕೆ ಹೇಳುತ್ತೀಯಾ?
ನೇಣು ತೆಗೆದುಕೋ.
ರೈತನನ್ನು ಕಟ್ಟಿ ಹಾಕಿ ಹೊಡಿವಟ್ಟು ಸಾಕು ಬಂತಲ್ಲ ನಿಮಗ. ಅಣ್ಣ, ನೀನು ಮನೆಗೆ ನಡಿ. ಈ ಮಕ್ಕಳು ಮಾಡಿದ ಕರ್ಮದ ಲೆಕ್ಕ ನಾನು ಚುಕ್ತ ಮಾಡಿ ಬರ್ತೀನಿ. ಆಯ್ತಣ್ಣ. ಏ ಇನ್ಸ್ಪೆಕ್ಟರ್, ರೈತರೆಂದರೆ ಏನೆಂದು ತಿಳಿದುಕೊಂಡ್ರು ಮಕ್ಕಳು? ರೈತನೆಂದರೆ ಜಗತ್ತಿಗೆ ತಾಯಿ ಇದ್ದ ಹಾಗೆ. ತಾಯಿ ಹೇಗೆ 9 ತಿಂಗಳು ತನ್ನ ಮಗುವನ್ನು ಹೊತ್ತು ಹೆತ್ತು ಜೋಪಾನ ಮಾಡುವಳು, ಅದೇ ರೀತಿ ರೈತರು ಕೂಡ ಬೀಜ ಊರುವ ಮುನ್ನ ಮೊಳಕೆ ನಾಟುವುದರಿಂದ ಹಿಡಿದು ಹಗಲು ರಾತ್ರಿಗಳನ್ನದೇ ನೀರು ಹಾಸಿ ಕಬ್ಬು ಮೆಟ್ಟಿ ಕಬ್ಬು ಕಳಿಸಿದ ಕಬ್ಬಿನ ಬೆಲ್ಲನ್ನು ಕೇಳಿದ್ರೆ ಕಟ್ಟಿ ಹೊಡಿತೀರೇನೋ ಮಕ್ಕಳು? ನಿಮ್ಮ ನಾಲಿಗೆಯನ್ನು ಸೀಳಿ ಬಿಟ್ಟನು. ದೇಶಕ್ಕಾಗಿ ನಾಡಿಗಾಗಿ ಅದೆಷ್ಟೋ ಜನರು ತಮ್ಮ ಪ್ರಾಣವನ್ನೇ ಕೊಟ್ಟಿದ್ದಾರೆ. ಅಂತ ವೀರ ಯೋಧರಿಗೆ ನನ್ನದು ಒಂದು ಸಲೂಟ್. ಏ ಮಿಸ್ಟರ್ ಇನ್ಸ್ಪೆಕ್ಟರ್, ಎಂತ ಲುಚ್ಚ ನನ್ನ ಮಕ್ಕಳ ಸಂಗಡ ಸೇರಿ ಒಳ್ಳೆ ಫ್ಯಾಕ್ಟರಿ ಮಾಲೀಕರ ಹೆಸರಿಗೆ ಕೆಟ್ಟ ಹೆಸರನ್ನು ತರ್ತೀರಿ. ನಿಮ್ಮಂತ ಇನ್ಸ್ಪೆಕ್ಟರ್ ಇರುವುದರಿಂದಲೇ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳ ಮೇಲಿನ ಗೌರವಕ್ಕೆ ಧಕ್ಕೆ ಬರ್ತಾ ಇದೆ. ಅವರ್ಯಾರು ಗೊತ್ತಾ? ಡಿಐಜಿ ಶಂಕರ್ ಬಿದ್ರಿ, SP ಸಾಂಗ್ಲಿಯಾನ, ಎನ್ಕೌಂಟರ್ ದಯಾನಾಯಕ. ಅವರ ಹೆಸರುಗಳನ್ನು ಕೇಳಿದರೆ ಮುಂಬೈ ಭೂಗತ ಲೋಕದ ಅಂಡರ್ ವರ್ಲ್ಡ್ ಡಾನ್ಗಳೇ ಅಂಜಿ ಉಚ್ಚಿ ಹೊಯ್ಕೊಳ್ಳುವಾಗ ಅಂತವರ ಮುಖಕ್ಕೆ ಮಸಿ ಬೆಡ್ತಿರೇನೋ ಹಲಕ ನನ್ನ ಮಕ್ಕಳು. ಏ ವೀರಭದ್ರ, ಏನು ಹೋಗಲಿ ಅಂತ ಸುಮ್ಮನೆ ಬಿಟ್ಟರೆ ಯಾವ್ದಾರ ಕೇಸ್ನಲ್ಲಿ ಎನ್ಕೌಂಟರ್ ಮಾಡಿ ಬೆಸಾಗಿ ಬಿಡ್ತಾನೆ ಮಗನೇ. ಇನ್ನೊಂದು ಸಾರಿ ರೈತರನ್ನು ಕೀಳಾಗಿ ಕಂಡರೆ ಕಂಡಲ್ಲಿ ನಿಮ್ಮನ್ನು ತುಂಡರಿಸಿ ಬಿಟ್ಟನು ಮಗನೇ. ದೇಶಕ್ಕಾಗಿ ನಾಡಿಗಾಗಿ ಅದೆಷ್ಟೋ ಜನ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳು ತಮ್ಮ ಪ್ರಾಣವನ್ನೇ ಕೊಟ್ಟಿದ್ದಾರೆ. ಅಂತ ಪೊಲೀಸ್ ಅಧಿಕಾರಿಗಳಿಗೆ ನನ್ನದು ಒಂದು ಸಲೂಟ್. ನಾಡಿಗಾಗಿ ದೇಶಕ್ಕಾಗಿ ಅದೆಷ್ಟೋ ಜನ ಸೈನಿಕರು ತಮ್ಮ ಪ್ರಾಣವನ್ನೇ ಕೊಟ್ಟಿದ್ದಾರೆ. ಅಂತ ನಾಡಿನ ವೀರ ಯೋಧರಿಗೆ ನನ್ನದು ಒಂದು ಸಲೂಟ್. ದೇಶದ ಗಡಿಯಲ್ಲಿ ತಮ್ಮ ಕಳ್ಳು ಬಳ್ಳಿಗಳನ್ನು ಬಿಟ್ಟು ನಮ್ಮ ಹಿತರಕ್ಷಣೆಗಾಗಿ ಅದೆಷ್ಟೋ ಜನ ಅಮಾಯಕ ಸೈನಿಕರು ತಮ್ಮ ಪ್ರಾಣಗಳನ್ನೇ ಕಳೆದುಕೊಂಡಿದ್ದಾರೆ. ಅಂತ ನಾಡಿನ ವೀರ ಯೋಧರಿಗೆ ನನ್ನದು ಒಂದು ಸಲೂಟ್. ಇನ್ಸ್ಪೆಕ್ಟರ್, ನಿನ್ನ ಮುಂದಿನ ನಡೆ ಎಚ್ಚರಿಕೆಯಿಂದ ಇರಲಿ. ಬರ್ತೀನಿ. ಏ ಇನ್ಸ್ಪೆಕ್ಟರ್, ಏ ಮ್ಯಾನೇಜರ್, ಆದಷ್ಟು ಬೇಗನೆ ಆ ರೈತರ ಕಬ್ಬಿನ ಬಿಲ್ಲುಗಳನ್ನು ಪಾಸ್ ಮಾಡಬೇಕು. ಮಾಡಲಿಲ್ಲ ಅಂದ್ರೆ ನಿಮ್ಮ ವಂಶ ನಿರ್ವಂಶ ಮಾಡಿಬಿಡ್ತಾನೆ ಮಕ್ಕಳು. ಗಡ 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 ನಡುಸು ಭದ್ರ ಗುಡು 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 ಗುಡುಗುಸು ಭದ್ರ ಭದ್ರ ವೀರಭದ್ರ ಭದ್ರ ವೀರಭದ್ರ. ಹೋಗು ವೀರಭದ್ರ. ನೋಡಿದ್ರ ಮಾಲೀಕರೇ, ನಿಮಗ ಅವತ್ತೇ ಹೇಳಿದ್ದೆ ನಾನು, ರೈತರ ಬೆಂಬಲ ಸಿಕ್ಕ ಮೇಲೆ ಸುಮ್ಮನೆ ಇರ್ತಾನ ಅಂತ. ಹೀಗೆ ಹೇಗೆ ಹಾರಾಡಿ ಹೋದ, ನಮ್ಮ ತಲೆ ಮೇಲೆ ನಾವೇ ಕಲ್ಲು ಹಾಕಿಕೊಂಡಂಗಾಯ್ತು. ನೋಡು ಸುಂದರ್, ಅವನ ಬಾಲ ಎಲ್ಲಿ ಕಟ್ಟ ಮಾಡಬೇಕು, ಹೇಗೆ ಕಟ್ಟ ಮಾಡಬೇಕೆಂದು ವಿಚಾರ ಮಾಡಿ ಮಾಡೋಣ. ಅಲ್ಪರಿಗೆ ಆವಿಷ್ಯ ಬಂದರೆ ಹೀಗೆ ಆಡುವುದು. ಯಪ್ಪ ಗುರುವೇ ಶಂಭುಲಿಂಗ, ಯಪ್ಪ ಗುರುವೇ ಶಂಭುಲಿಂಗ. ಹೇ ಮುರಾರಿ, ಹೇಳದು ನಿನ್ನ ಶಂಭೋಲಿಂಗ. ಅಲ್ರಿ, ನೀವ್ ಏನ್ ಮಾಡ್ಬೇಕಂತ ನಿಂತಿದ್ದೀರಿ?
ನೀವು ಏನಕ್ಕೆ ಏನಾರ ಮಾಡಾಕೈತ್ರಿ ಅಂತ ಅಂದ್ರ ನಿಮ್ಮನ್ನಂತೂ ನಾಯಿ ಸಂಬಂಧ ಮುಗಿಸಿ ನೋಡಿದ್ರು ನೋಡ್ರಿ ನಾಳೆ. ಯಾಕಂದ್ರ ಎಲೆಕ್ಷನ್ ಹತ್ರ ಬಂದತ್ರಿ, ವಿಚಾರ ಮಾಡ್ರೋ ಸ್ವಲ್ಪ ಧನ್ಯಾರ. ಮುರಾರಿ, ನೀನು ಹೇಳುವುದು ಸರಿ ಇದೆ, ಆದರೆ ಅವನನ್ನು ಏನಾದರೂ ಉಪಾಯ ಮಾಡಿ ಮುಗಿಸಲೇಬೇಕು. ಇಲ್ಲ ಅಂದರೆ ನಮಗೆ ಉಳಿಗಾಲವೇ ಇಲ್ಲ.